ಮಾಡಿದ್ದ ಅಡಿಗೆಲ್ಲ ಚೆಲ್ಲಿ ಬಿಡ್ತಿತ್ತು, ಅಲ್ಲೇ ಬೀಳ್ತಿದ್ದು ಬಾಂಬು. ಚಪಾತಿ, ಉಪ್ಪು, ಸಾಸಿವೆ ಎಣ್ಣೆ ಹಚ್ಕೊಂಡು ತಿಂದ್ವಿ. ಈ 1998ರಲ್ಲಿ ಪಾಕಿಸ್ತಾನದವ್ರು ದಾಳಿ ಮಾಡ್ತಾರೆ. ನಾವು ಈ ರೀತಿ ಸುಮ್ಮನೆ ಕುಂತರೆ ಆಗೋದಿಲ್ಲ. ಸತ್ಯ ನಾವು ನಮ್ಮ ದೇಶ ಉಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ನಮ್ಮ ನಡುವಿನ ನಕ್ಷತ್ರ ಈ ದಿನ ವಿಶೇಷವಾದ ನಕ್ಷತ್ರವನ್ನು ಕರೆತಂದಿದೆ. ಎಲ್ಲರಿಗೂ ಗೊತ್ತಿರುವಂತೆ ಈ ದಿನ ಕಾರ್ಗಿಲ್ ವಿಜಯೋತ್ಸವ. ಕಾರ್ಗಿಲ್ನಲ್ಲಿ ಭಾಗವಹಿಸಿದಂಥ ಸೈನಿಕನನ್ನ ಈ ದಿನ ನಮ್ಮ ನಡುವಿನ ನಕ್ಷತ್ರ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಇನ್ನೂ ವಿಶೇಷವಾಗಿ ಅವರು ನಮ್ಮ ಊರಿನ ಹೆಮ್ಮೆಯ ವೀರ ಯೋಧ ಶ್ರೀ ಮರಿಸ್ವಾಮಿ ದೇವರಮನೆ. ಇವರು ಕಾರ್ಗಿಲ್ನಲ್ಲಿ ಭಾಗವಹಿಸಿದಂಥ ಯೋಧರು. ಈ ಕಾರ್ಗಿಲ್ ವಿಜಯೋತ್ಸವಕ್ಕೆ ಈ ಅತಿಥಿಯನ್ನ ಸಂದರ್ಶನ ಮಾಡುವುದು ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ. ಮತ್ತೊಮ್ಮೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್ ತಾವು? ಚೆನ್ನಾಗಿದ್ದೀನಿ. ತಾವು? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಹೆಸರು ಅಥವಾ ನಿಮ್ಮ ಬಾಲ್ಯ, ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ಅಂತ ಸ್ವಲ್ಪ ತಿಳ್ಕೊಬೋದಾ? ನಮ್ಮ ಹೆಸರು ಮರಿಸ್ವಾಮಿ, ತಂದೆ ಶಿವರುದ್ರಪ್ಪ ದೇವರಮನೆ, ಕಾರಟಗಿ. ನಮ್ಮ ಸ್ವಂತ ಊರು ಕಾರಟಗಿನೇ. ನಾನು ಓದಿದ್ದು ಕಾರಟಗಿಯಲ್ಲಿ 1ರಿಂದ 4 ಕ್ಲಾಸ್ವರೆಗೂ, 6ನೇ ಕ್ಲಾಸ್ವರೆಗೂ. ಆಮೇಲೆ ಬಿಜಾಪುರಕ್ಕೆ ಹೋದ್ವಿ 1 ವರ್ಷ. 10ಕ್ಕೂ ಹೋದ್ವಿ. ಆಮೇಲೆ 11th 12th ಗಂಗಾವತಿ. ಅದನ್ನು ಮುಗಿಸ್ಕೊಂಡು ನಮಗೆ ಒಂದು ಸ್ವಲ್ಪ ದಿನ ನಾವು ಬಡತನದಲ್ಲಿ ಇರೋರೆ. ಆ ಟೈಮ್ದಲ್ಲಿ ನಾವು ಮನೆಯಲ್ಲಿ ಭಾಳ ಕಷ್ಟ. 3ನೇ ಕ್ಲಾಸ್ ಓದುವಾಗಲೇ ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ. ಕಾರಟಗಿಯಲ್ಲಿದ್ದಾಗ 3ನೇ ಕ್ಲಾಸ್ ಓದುವಾಗನು ಅವಾಗ ಬರೀ ₹3 ಕೂಲಿ. ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಕೆಲಸ ಮಾಡಿದ್ರೆ. ಆಮೇಲೆ ₹9, ₹11, ₹18 ಹಿಂಗೆ ಕೂಲಿ ಮಾಡಿದ್ವಿ. ಯಾರೋ ನಮಗೆ ಒಬ್ಬರು ಪ್ರೇರಣೆ ಕೊಟ್ಟರು, ನೀನು ಆರ್ಮಿಗೆ ನಿನ್ನ ಹೈಟು ಎಲ್ಲ ಚೆನ್ನಾಗೈತಿ, ಆರ್ಮಿಗೆ ಹೋದ್ರೆ ಚೆನ್ನಾಗಿರ್ತ ನೋಡು ಅಂತಂದು. ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಾವು ಫಿಸಿಕಲ್ ಆಗಿ ಒಂದು ಸ್ವಲ್ಪ ಚೆನ್ನಾಗೇನೆ ಇದ್ವಿ ನಾವು. ಯಾಕಂದ್ರೆ ಹೋಗ್ಬೇಕಂತ ಆಸೆ ಬಂತು. ಅದು ನಿಮ್ಮ ಮನಸ್ಸಿನಲ್ಲಿ ಇತ್ತ ನಾನು ಆರ್ಮಿಗೆ ಸೇರ್ಬೇಕು ಅಂತ, ಅಥವಾ ಮುಂದೆ ಸೈನಿಕನಾಗಬೇಕು ಅಂತ, ಅಥವಾ ಯಾರಾದ್ರೂ ಪ್ರೇರಣೆ ಕೊಟ್ಟಿದ್ದ ನಿಮಗೆ ಅಲ್ಲಿಂದ ತೆಗೆದುಕೊಂಡು ಹೋಗಿ? ಇಲ್ಲ, ಮನಸ್ಸಿನಲ್ಲಿ ಇತ್ತು ಹೋಗ್ಬೇಕನ್ನೋದು. ಆಮೇಲೆ ಕೆಲವ್ರ ಕಡೆಯಿಂದ ನೀನು ಚೆನ್ನಾಗೈತಿ ನೋಡಿ, ನಿಂದ ಹೈಟು ಅದೆಲ್ಲ ಆರ್ಮಿ ಒಳ್ಳೆ ಸೆಲೆಕ್ಷನ್ ಆಗ್ತೀಯ ನೀನು ಅಂತಂದ್ರು. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದಕ್ಕೋಸ್ಕರ ನಾವು ಮತ್ತೆ ಬೆಳಗಾವ್ ನಮ್ಮ ಆರ್ಮಿ ಕ್ಯಾಂಟ್ನಲ್ಲಿ ಟ್ರೈ ಮಾಡಿದ್ವಿ. ಆಮೇಲೆ ಅದಕ್ಕಿಂತ ಮುಂಚೆನೇ 2 ಸಲ ಗುಲ್ಬರ್ಗ CRPF ಟ್ರೈ ಮಾಡಿದ್ವಿ. 2 ಸಲ ಬಳ್ಳಾರಿ ಟ್ರೈ ಮಾಡಿದ್ವಿ BSF. ಅಲ್ಲಿ ಇದು ಒಂದು ಮೆಡಿಕಲ್ ಪ್ರಾಬ್ಲಮ್ನಿಂದ ಮಿಸ್ ಆಯಿತು. ಅದಾದ ನಂತರ ಆರ್ಮಿಗೆ ಬೆಳಗಾವಿ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡ್ತಾ ಇದ್ವಿ. ಬಂತು, ಕರೆ ಬಂತು, ಲೆಟ್ರ್ ಬಂತು, ಓದ್ವಿ, ಸೆಲೆಕ್ಷನ್ ಆದ್ವಿ. ಸೆಲೆಕ್ಷನ್ ಆಗಿ ಅಲ್ಲಿಂದ ನಮಗೆ ಜಾಯ್ನಿಂಗ್ ಲೆಟರ್ ಕೊಟ್ಟರು ಫೆಬ್ರವರಿ 25, 1996ಗೆ. 1996 ಅಲ್ಲಿ ನೀವು ಜಾಯ್ನ್ ಆದ್ವಿ. ಓಕೆ, ನೀವು ಬೆಳಗಾವಿಗೆ ಹೋಗಿ ಆರ್ಮಿಗೆ ಏನು ಸೇರ್ಕೊಂಡ್ರಿ. ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರು ಅದಕ್ಕೆ ಪರ್ಮಿಷನ್, ಒಪ್ಪಿಗೆ ಕೇಳಿದ್ರಾ ಅಥವಾ ಹಂಗೆ ಸೇರ್ಕೊಂಡ್ರ? ಇಲ್ಲ ರೀ, ನಮ್ಮ ಮನೆಯಲ್ಲಿ ಹೇಳೇ ಹೋದೆ, ಹೋಗು ಅಂತಂದ್ರು. ಅದಕ್ಕೇನು ತೊಂದರೆ ಏನಿಲ್ಲ. ಆಮೇಲೆ ಅಲ್ಲಿ ಹೋಗಿ ಫಿಸಿಕಲ್ ಆಗಿ ಏನು ಅವರು ಎಕ್ಸಸೈಸ್, ರನ್ನಿಂಗು, ಬೀಮ್ಸು ಅವೆಲ್ಲ ತಗೊಂಡ್ರು. ಆಮೇಲೆ ರಿಟನ್ ಟೆಸ್ಟ್ ಆಯ್ತು, ಎಲ್ಲ ಪಾಸ್ ಆದೆ, ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆಗಿ 1 ತಿಂಗಳ ಟೈಮ್ ಇತ್ತು, ಹೋಗೋದಕ್ಕೆ ಬಂದೆ. ನಾನು ಮನೆಗೆ ಬಂದಮೇಲೆ ಹೋಗ್ತೀನಿ ನಾನು ಹಿಂಗೆ ಅಂತಂದ್ರೆ, ಸರಿ ಹೋಗಪ್ಪ ಅಂತಂದ್ರೆ, ಹುಷಾರಾಗಿರ್ಬೇಕು, ಆರಾಮಾಗಿ. ಪರವಾಗಿಲ್ಲ, ಖುಷಿಯಿಂದಾನೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಸೈನಿಕ ಕಳಿಸ್ಬೇಕು ಅಂತಂದ್ರೆ ತಂದೆ ತಾಯಿ ರೋದನೆ ಮಾಡ್ತಾರೆ ಅಂತ ಇರುತ್ತೆ. ಆದ್ರೆ ನಮಗೊಂದು ಹೆಮ್ಮೆ, ನಿಮ್ಮನ್ನು ಖುಷಿಯಿಂದಾನೆ ಕಳಿಸ್ಕೊಟ್ಟಿದ್ದಾರೆ. ನೀವು ಸೈನಿಕ ಸೇರೋದ್ರೊಳಗಡೆ ಮದುವೆ ಆಗಿತ್ತಾ ಅಥವಾ ಇನ್ನೂ ಇಲ್ವಾ? ಇಲ್ಲ ರೀ, ಮದುವೆಯನ್ನು ಆಗಿದ್ದಿಲ್ಲ. ಅವಾಗ ನಾವು ಸೇರುವಾಗ ಜಾಯ್ನಿಂಗ್ ಆಗುವಾಗ 21 ವರ್ಷ. ಆ ಮೂಮೆಂಟಲ್ಲಿ ಏನಾಗಿದ್ದಿಲ್ಲ. ಅಂದರೆ ನಾವು ಜಾಯಿನ್ ಆಗಿ ಟ್ರೈನಿಂಗ್ ಮುಗಿಸ್ಕೊಂಡು, ಫತ್ತೇಗಢದಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಇದು ಹೋದಾಗ ಆರ್ಮಿಗೆ ಹೋಗಿ ಒಂದು 5 ವರ್ಷದ ಮೇಲೆ ನಮ್ಮದು ಮದುವೆ ಆಯಿತು. ಈ ಸೈನಿಕರಿಗೆ ಕನ್ಯೆ ಕೊಡಲ್ಲ ಅಂತಾರೆ, ನಿಮ್ದೇನು ಕತೆ? ಅದರಂಗೆ ಆಯ್ತು ರೀ. ಅದು ಆ್ಯಕ್ಚುಲಿ ಅದರಂಗೆ ಆಯಿತು. ಕೆಲವರು ಕೊಡೋದಲ್ಲ ಅಂತ ಅಂದರು. ಯಾಕಂದರೆ ಅವ್ರ ಭಾವನೆ ಇರ್ಬೋದು ಆ ರೀತಿ, ಕೊಡೋದಲ್ಲ ಅಂತ ಅಂದರು. ನೋಡಿ ಬಂದೆ, ಎಷ್ಟೋ ಕನ್ಯೆ ನೋಡಿ ಬಂದ್ವಿ.
ಕೊಡೋದಲ್ಲ ಅಂತಂದ್ರು. ತೋರಿಸಿದ್ರೆ ಕೊಡೋದನ್ನ ಪರವಾಗಿಲ್ಲ ಬಿಡ್ರಿ, ಅವ್ರ ಇಚ್ಛೆ ಅಲ್ಲ. ಪಾಪ ಅವ್ರವ್ರ ಮಕ್ಕಳು ಯಾರಿಗೇ ಆದ್ರೂ ಮಕ್ಕಳು ಚೆಂದಾಗಿರ್ಬೇಕಂತ ಆಸೆ ಇರುತ್ತೆ. ಆದರೆ ಈಗ ನಮ್ಮ ಮಿಸೆಸ್ ಅವರು ಇವ್ರೂ ಫಸ್ಟಿಗೆ ಕೊಡೋದಲ್ಲ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಮಾಡಿಕೊಟ್ರು. ಇವ್ರ ಸಹಕಾರ ಹೆಂಗಿತ್ತು? ನೀವು ಮತ್ತೆ ರಿಟರ್ನ್ ಆರ್ಮಿಗೆ ಹೋಗ್ಬೇಕು, ಮದುವೆ ಎಲ್ಲ ಕಾರ್ಯ ಮುಗಿದ ನಂತರ ನಾನು ಆರ್ಮಿಗೆ ಹೋಗ್ಬೇಕು, ಜಾಯ್ನ್ ಆಗೋ ಡೇಟ್ ಬಂತು ಅಂದಾಗ ಇವ್ರ ಸಹಕಾರ ಹೆಂಗಿತ್ತು? ಸಹಕಾರ ಸರ್ ಹೆಂಗೆ ಹೇಳ್ಬೇಕಂದ್ರೆ, ಹೆಂಡತಿ ಅಂದ್ರೆ ಅರ್ಧಾಂಗಿನ ಇದ್ದಾಗೆ. ಅವರಿಗೂ ಬಹಳ ಕಷ್ಟ ಅನಿಸುತ್ತೆ. ಆದರೂ ಅವರು ನಮ್ಮ ಮಿಸ್ಸೆಸ್ ಒಬ್ಬ ಆರ್ಮಿದವ್ರನ್ನ ಮಾಡ್ಕೊಂಡಿನಲ್ಲ ಅಂತಂದು ಏನು ಬೇಜಾರನ್ನು ಆಗಲಿಲ್ಲ. ಆದ್ರೆ ಅಲ್ಪ ಸ್ವಲ್ಪ ನೋವಿತ್ತು. ಅದಾದ್ಮೇಲೆ ಅವರು ಹೋಗೋದಕ್ಕೆ ಏನು ಅಂತಿದ್ದಿಲ್ಲ, ಹೋಗಿ ಬೇರೆ ಆರಾಮಾಗಿರ್ರಿ, ನೀವೇನು ಟೆನ್ಷನ್ ತಗೋಬೇಡ್ರಿ ಅಂತ ಹೇಳಿ ಕಳಿಸ್ತಿದ್ರು. ಸರಿ, ನೀವು ಟ್ರೈನಿಂಗ್ ಮುಗಿತೆ ಪತ್ತೆಗಡದಲ್ಲಿ. ಫಸ್ಟ್ ಸೆಕ್ಟರ್ ಎಲ್ಲಿ ವರ್ಕ್ ಮಾಡಿದ್ದು ನೀವು? ಯಾವ ಭಾಗದಲ್ಲಿ ಹೋಗಿ ಫಸ್ಟ್ ನೀವು ಕಮಾಂಡಿಂಗ್ ಮಾಡ್ಕೊಂಡು? ಟ್ರೈನಿಂಗ್ ಮುಗಿಸಿದ ಮೇಲೆ ಫಸ್ಟ್ ರಾಜಸ್ಥಾನ್ ಗಂಗಾನಗರ್ ಅಂತ ಮಾಡಿಫೈಡ್ ಫೀಲ್ಡ್ ಅಂತ ಹೇಳ್ತಾರೆ, IB ಬಾರ್ಡರ್ ಅದು. ರಾಜಸ್ಥಾನ್ ರಾಜ್ಪೂತ್ ರೆಜಿಮೆಂಟ್ ಅಂತ ಅದು ನಮ್ಮ ಬಟಾಲಿಯನ್. ಅಲ್ಲಿ ಹೋಗಿ ಸೇರ್ಕೊಂತ್ರಿ. ಅದಾದ ನಂತರ ಒಂದು ಈ 1998ರಲ್ಲಿ ನಾವು ಬಸ್ ಶುರು ಮಾಡ್ತೀವಿ, ದೆಹಲಿ ಟು ಲಾಹೋರ್ ಅಂತ ಹೇಳ್ತಾರೆ. ಆದ್ರೂ ನಮ್ಮ ಮೇಲೆ ಪಾಕಿಸ್ತಾನದವ್ರು ದಾಳಿ ಮಾಡ್ತಾರೆ, ಅದಕ್ಕೊಂದು ಕಾರ್ಗಿಲ್ ಯುದ್ಧ ಅಂತ ಕರೀತಾರೆ. ಆ ಯುದ್ಧದಲ್ಲಿ ನೀವೇನಾದ್ರೂ ಭಾಗಿಯಾಗಿದ್ದೀರಾ? ಇದ್ರಿ, ಅಲ್ಲೇ ಬಾರ್ಡರ್ನಲ್ಲೇ ಇದ್ವಿ. ಅಲ್ಲಿ ನಮ್ಮ ಬಟಾಲಿಯನ್ದೊಳಗೇನೆ ಕ್ಯಾಜುಯಾಲಿಟಿ ಅದು. ನೀವು ಅನ್ಕಂದ್ರೆ ಯಾರ ನೇತೃತ್ವದಲ್ಲಿ, ಯಾರ ಕಮಾಂಡಿಂಗ್ ನೇತೃತ್ವದಲ್ಲಿ ವರ್ಕ್ ಮಾಡ್ತಾ ಇದ್ರಿ ಕಾರ್ಗಿಲ್ ಅಲ್ಲಿ? ನಿಮ್ ಕ್ಯಾಪ್ಟನ್ ಯಾರಾಗಿದ್ರು ಆ ಸಮಯದಲ್ಲಿ? ಗುಡ್ಗಾಂವ್ ಅಂತ ಮೇಜರ್ ನಾರಾಯಣ್ ಸಿಂಗ್ ಅಂತ ಇದ್ರು. ಮೇಜರ್ ನಾರಾಯಣ್ ಸಿಂಗ್ ಅವ್ರ ನೇತೃತ್ವದಲ್ಲಿ ವರ್ಕ್ ಮಾಡ್ತಿದ್ವಿ. ನಿಮಗೆ ಎಷ್ಟು ದಿನ ಡ್ಯೂಟಿಗೆ ಹಾಕಿದ್ರು, ಅಥವಾ ಯಾರು ಡ್ಯೂಟಿಗೆ ಹೋಗ್ಬೇಕಾದಾಗ ನಿಮ್ಮ ಬ್ಯಾಗು ಅಥವಾ ನಿಮ್ದು ಊಟದ ವ್ಯವಸ್ಥೆ ಅದು ಹೇಗಿತ್ತು? ಆ ಸಮಯದಲ್ಲಿ ಕಾರ್ಗಿಲ್ ಸಮಯದಲ್ಲಿ ಊಟದ ವ್ಯವಸ್ಥೆ ಅಂತಂದ್ರೆ ಬಹಳ ಕಠಿಣ ಇತ್ತು. ಯಾಕಂದ್ರೆ ನಮ್ಮ ಕಿಚನ್ ಎಲ್ಲಿದೆ ಅಡಿಗೆ ಎಲ್ಲಿ ಮಾಡಬೇಕು ಅಲ್ಲೇ ಬೀಳ್ತಿದ್ದು ಬಾಂಬು. ಅಡಿಗೆ ಮಾಡುವಂತ ಸಮಯದಲ್ಲಿ ಎಲ್ಲ ಮಾಡಿದ್ದ ಅಡಿಗೆ ಎಲ್ಲ ಚೆಲ್ಲಿ ಬಿಡ್ತಿತ್ತು. ಅದಕ್ಕೆಲ್ಲ ಸ್ಪೆಂಡರ್ ಸಿಡಿದು ಎಲ್ಲ ಓಲಾಗಿ ಎಲ್ಲ ಬಿದ್ದು ಬಿಡ್ತಿತ್ತು. ಆಮೇಲೆ ಆ ಮೂಮೆಂಟ್ನಲ್ಲಿ ರೇಷನ್ ತರೋದು ಕಷ್ಟ, ಕೆಳಗಿಲಿಂದ ತರಬೇಕು, ಮೇಲೆ ನಾವು ಗುಡದಲ್ಲಿ ಇರೋದು, ಅಲ್ಲಿಂದ ತಂದು ಇರೋದು. ಆಮೇಲೆ ಆ ಮೂಮೆಂಟ್ನಲ್ಲಿ ವಾಟರ್ ಪೈಪ್ ಲೈನ್ ಬಾಂಬ್ ದಾಳಿಗೆ ಬ್ಲಾಸ್ಟ್ ಹೊಡೆದೋಗ್ಬಿಟ್ಟು ನೀರಿಂದು ಕಷ್ಟ ಆಯಿತು. ಆಮೇಲೆ ಊಟದ ಸಮಯದಲ್ಲಿ ಅಂತರೂ ಭಾಳ ಕಷ್ಟ. ನಾವು ಬರೀ ಏನಂದರೆ ಚಪಾತಿ ಉಪ್ಪು ಸಾಸಿವೆ ಎಣ್ಣೆ ಹಚ್ಕೊಂಡು ತಿಂದೀವಿ. ಚಪಾತಿ ಉಪ್ಪು ಸಾಸಿವೆ ಎಣ್ಣೆ, ಏನು ಪಲ್ಯ ಸಹಿತ ಆ ಮೂಮೆಂಟ್ನಲ್ಲಿ ಭಾಳ ಕಷ್ಟ ಆಗಿತ್ತು. ಯಾಕಂದ್ರೆ ಆಗಿನ ಸರ್ಕಾರ ನಿಮಗೆ ಯಾವ ರೀತಿ ನಡೆಸ್ಕೊಳ್ತು, ಏನೇನು ಸವಲತ್ತುಗಳು ಕೊಟ್ಟಿತ್ತು ಕಾರ್ಗಿಲಲ್ಲಿ, ನಿಮಗೆ ಸರ್ಕಾರದ ಪೂರ್ಣ ಸಹಕಾರ ನಿಮಗಿತ್ತ ಆ ಸಮಯದಲ್ಲಿ? ಆ ಸಮಯದಲ್ಲಿ ಇರಲಿಲ್ಲ, ಪೂರ್ತಿ ಸಹಕಾರ ಇರಲಿಲ್ಲ. ಯಾಕೆ ಅಂದರೆ ಈಗ ಇರುವಂಥ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಶ್ರೀ ನರೇಂದ್ರ ಪ್ರಧಾನಮಂತ್ರಿ ಮೋದಿ ಅವರು ಕೊಟ್ಟಷ್ಟು ಸಹಕಾರ ಆ ಸಮಯದಲ್ಲಿ ಇರಲಿಲ್ಲ. ಯಾಕೆಂದರೆ ಏನಾದರೂ ನಾವು ಮಾಡ್ಬೇಕಂದ್ರೂ ಆರ್ಡರ್ ಬಂದ ಮೇಲೇನೆ ಮಾಡಬೇಕು, ಪರ್ಮಿಷನ್ ಇದ್ದಿದ್ದಿಲ್ಲ. ಅದಕ್ಕೋಸ್ಕರನೇ ನಮ್ಮಲ್ಲಿ ಕೆಲವರು ಟ್ಯಾಲೆಂಟರ್ ಇದ್ರು, ನಮ್ಗಿಂತ ಸೀನಿಯರ್ಸ್. ಅವ್ರಿಗೆ ಗೊತ್ತು ಇದು ನಮ್ಗೆ, ನಾವು ಈ ರೀತಿ ಸುಮ್ಮನೆ ಕುಂತರೆ ಆಗೋದಿಲ್ಲ ಅಂತಂದೇಳಿ ಅವರು ತಮ್ಮ ಟ್ಯಾಕ್ಟಿಕ್ಸ್ ಮೇಲೆ ನಮಗೂ ಹೇಳ್ತಿದ್ರು, ಅವರು ಫೈರ್ ಮಾಡಿಸ್ತಿದ್ರು. ಸರಿ, ನೀವು ಗಡಿಯಲ್ಲಿ ಕರ್ತವ್ಯ ಮಾಡ್ತಾ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಎದುರಾದಂಥದ್ದು ಯಾವ್ದಾದ್ರು ಒಂದು ಕಷ್ಟದ ಸಮಯ ಏನಾರಿತ್ತ ಈ ರಾಜಸ್ಥಾನ ಗಂಗಾನಗರದಲ್ಲಿ ಕೆಲಸ ಮಾಡುವಾಗ? ರಾಜಸ್ಥಾನದಲ್ಲಿ ಅಂತಪ್ಪರಿ ಏನಿಲ್ಲ, ಮಾಡಿಫೈಡ್ ಫೀಲ್ಡ್ ಅಂತ ಅದು, ಅಂದ್ರೆ IB ಬಾರ್ಡರ್, ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಅದಕ್ಕೆ. ಅಲ್ಲಿಂದ ಅಂದ್ರೆ ಕೆಲವು ದಿನಕ್ಕೊಂದ್ಸಲ ಹೋಗಿ ನಾವು ಬಾರ್ಡರ್ ಚೆಕ್ ಮಾಡ್ಕೊಂಡ್ ಬರ್ಬೇಕಂತ ಇರ್ತೈತಿ. ಅಲ್ಲಿ ಬಾರ್ಡರ್ಗೆ ಅಲ್ಲಿ BSF ದವ್ರು ಇರ್ತಾರೆ. ಆದ್ರೆ ಅಲ್ಲಿಂದ ನಾವು ಇಲ್ಲಿ ಹೋದಿವಲ್ಲ ಗಡಿ ಸೆಕ್ಟರ್ ಅಂತಂದು, ಗಡಿ ಸೆಕ್ಟರ್ಗೆ ಹೋದ್ಮೇಲೆ ಅಲ್ಲಿ ಆಕ್ಚುಲಿ ಕಾರ್ಗಿಲ್ ವಾರ್ ಚಲುವಾಗಿದ್ದು. ಗಡಿ ಸೆಕ್ಟರ್ ಪಾಕಿಸ್ತಾನ ಬಾರ್ಡರ್, ಅದು LC ಬಾರ್ಡರ್. ಅದು ಮದುವೆ ಆದ್ಮೇಲೆ ಎಷ್ಟು ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದು? ಮದುವೆ ಆದ್ಮೇಲೆ ಒಂದು ಎಷ್ಟು 21ರಾಗ ಮ್ಯಾರೇಜು,
ಒಂದು 13 ವರ್ಷ 13-14 ವರ್ಷ ಸೇವೆ 13-14 ವರ್ಷ ಅಥವಾ ನೀವು ಟೋಟಲ್ ಅಷ್ಟು ಸೇವೆ ಮಾಡಿದೆ ಎಷ್ಟು ವರ್ಷ? 17 ವರ್ಷ. 17 ಟೋಟಲ್ ಸೇವೆ 17 ವರ್ಷ. 17 ವರ್ಷದಲ್ಲಿ ನಿಮ್ಮ ಮನೆ ಏನ್ ನೆನಪಾಗ್ಲಿಲ್ಲ ನಿಮಗೆ? ಆಗುತ್ತೆ ರೀ, ಎಲ್ಲ ಆಗುತ್ತೆ. ಆದ್ರೂ ದೇಶ ಸೇವೆ ಮುಂದೆ ಎಲ್ಲದು ಮೊದಲ ಇಂಪಾರ್ಟೆಂಟ್. ತಂದೆ ತಾಯಿ ಎಲ್ಲ ಸಹೋದರರು. ನಾವು ನಮ್ಮ ಮಗನ ಬರ್ತ್ಡೇಗೆ ಬಂದಿಲ್ಲ, ನಮ್ಮ ತಮ್ಮನವ್ರ ಎಂಗೇಜ್ಮೆಂಟಿಗೆ ಬಂದಿಲ್ಲ. ಯಾಕಂದ್ರೆ ಬರಕ್ ಆಗಲ್ಲ. ಇಲ್ಲಿ ನಮ್ಮ ಫಾದರ್ ಫುಲ್ ಸೀರಿಯಸ್ ಇದ್ರು ಅವರು ಸಮಯಕ್ಕೆ ತೋರಿಸುವಂತ ಸಮಯ ಕೂಡ ಸಿಗ್ಲಿಲ್ಲ. ನಾನು ದಿಲ್ಲಿ ಒಳಗಿದ್ದೆ, ನಮ್ಮ ಫಾದರ್ ಇಲ್ಲಿ ಡೆತ್ ಆದರು. ಅಲ್ಲಿಂದ ನಮ್ಮ ಫಾದರ್ ಕೂಡ ಡೆತ್ ಆಗಿದ್ದು August 15ಕ್ಕೆ. ಆ ಮೂಮೆಂಟ್ನಲ್ಲಿ ನಾನು ಅಲ್ಲಿಂದ ಇಲ್ಲಿಗೆ ಮತ್ತೆ ಬಂದು ಅಂತಿಮ ಸಂಸ್ಕಾರ ಮಾಡಿ ಮತ್ತೆ ರಿಟರ್ನ್ ಹೋದೆ. ನೀವು ಸೇವೆಯಲ್ಲಿದ್ದಾಗನೇ ನಿಮ್ಮ ತಂದೆ ತೀರ್ಕೊಂಡಿದ್ದೆ. ತುಂಬ ಕಷ್ಟ. ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಹೆಂಗೆ? ಅವಾಗಂತೂ ಮೊಬೈಲ್ಗಳು ಇದ್ದಿಲ್ಲ. ಅವಾಗ ಸರ್ ಮೊಬೈಲ್ ಇಲ್ಲ. ಮೊಬೈಲ್ ಇದ್ರು ಮೊಬೈಲ್ ಇದ್ರು ಅಂತಲ್ಲ, ಮೊಬೈಲ್ ಇಲ್ವೇ ಇಲ್ಲ. STD ಅಂತ ಒನ್ ವೇ ಲೈನು. ಅದಕ್ಕಿಂತ ಮುಂಚೆ ಲೆಟರ್ ಮುಖಾಂತರನೇ ಮನೆಗೆ ನಾವು ವಿಷಯ ತಿಳಿಸೋದು, ಮಾತಾಡ್ಸೋದು. ಒಂದು ಲೆಟರ್ ಅಲ್ಲಿ ಹಾಕಿದೀವಿ ಅಂದ್ರೆ ಒಂದು ದಿನ ನಾನು ಹಾಕಿದಂತ ಲೆಟರ್ಗೆ ಉತ್ತರ ಬರ್ಬೇಕಂದ್ರೆ 1 ತಿಂಗಳ ಬೇಕು. ಆ ಲೆಟ್ರು ಯಾಕಂದ್ರೆ ಅಲ್ಲಿ ನಮ್ದು ದಿಲ್ಲಿ ಒಳಗೆ ಬೇಸ್ ಕ್ಯಾಂಪ್ ಅಂತ ಇದೆ. ನಾವು ಹಾಕುವಂತ ಲೆಟರ್ ಚೆಕಿಂಗ್ ಆಗ್ತವೆ. ಈಗೇನಂದ್ರೆ ಯಾವ್ದಾದ್ರು ನಾವು ಆಕ್ಚುಲಿ ನಾವು ಆರ್ಮಿ ಒಳಗೆ ಕೆಲಸ ಮಾಡಿವಿ ಅಂದ್ರೆ ನಮಗೆ ನಾವು ಗ್ರೇಟೇ. ಯಾವುದು ಸೆಕ್ಯೂರಿಟಿ ಲೀಕ್ ಮಾಡಬಾರ್ದಂತ ಅಲ್ಲೇ ಬೇಸ್ನಲ್ಲಿ ಚೆಕ್ ಆಗ್ತವೆ. ಯಾವತ್ತು ಯಾರೂ ಅಂತ ಸೆಕ್ಯೂರಿಟಿ ಯಾರು ಲೀಕ್ ಮಾಡಿಲ್ಲ. ಚೆಕ್ ಆಗಿ ಒಂದು ಲೆಟರ್ ಮತ್ತೆ ನಮ್ಮ ತಂದೆ ತಾಯಿಯವರು ಬರಿಬೇಕಂದ್ರೆ 1 ತಿಂಗಳಲ್ಲಿ ಬಂದು ಮುಟ್ತಿತ್ತು. ಅಷ್ಟು ಟೈಮ್ ಹಿಡಿತಿತ್ತು, 1 ತಿಂಗಳು ಬೇಕಾಗ್ತಿತ್ತು. ಈ ಸಂಪರ್ಕ ಅದು ನಿಮಗೆ ಕಾಯಿನ್ ಬಾಕ್ಸು ಅಥವಾ ಎಷ್ಟು ದುಡ್ಡು ಕಟ್ ಆಗ್ತಿತ್ತು? ಯಾಕಂದ್ರೆ ಮದುವೆಯಾಗಿ 17 ಸರ್ವಿಸ್ನಲ್ಲೇ 17 ವರ್ಷ, ಮದುವೆಯಾಗಿ 13 ವರ್ಷ, ತಂದೆ ಆರೋಗ್ಯ ಸ್ಥಿತಿ ಸರಿಗಿರೋದಿಲ್ಲ. ಇಂಥ ಸಮಯದಲ್ಲಿ ನಿಮಗೆ ಯಾವ ಮೂಲಕ ಸಂದೇಶ ಮುಟ್ತಿತ್ತು ಅಂತ ನಾನು ಕೇಳಲಿಕ್ಕೆ ಒಂದು ಕುತೂಹಲ. ಅದು ಇದು ಒನ್ ವೇ ಲೈನ್ ಬಂದಿದ್ದು ಕೂಡ ಯಾವಾಗಿಂದ ಅಂದ್ರೆ ಕಾರ್ಗಿಲ್ ವಾರ್ ಮುಗಿದ ಮೇಲೆ ಒನ್ ವೇ ಲೈನ್ ಅಂತ ಬಂತು. ಅದಕ್ಕಿಂತ ಮುಂಚೆ ಪತ್ರ ಮುಖಾಂತರನೇ, ನಾವಂತಲ್ಲ ಎಲ್ಲರೂ ನಮ್ಗಿಂತ ಸೀನಿಯರ್ಸ್ ಎಲ್ಲರೂ ಪತ್ರ ಮುಖಾಂತರನೇ ಅವರಿಗೆ ಪತ್ರ ಬರೆದಿದ್ದು ಅವ್ರ ಕಡೆಯಿಂದ ಬಂದವ್ರೆ ಸರ್, ಬಾಳ ಬಂದವ. ಯಾಕಂದ್ರೆ ನಮ್ಮಲ್ಲಿ ಒಬ್ರು DR ಅಂತ ಇರ್ತಾರೆ. DR ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಪ್ರತಿದಿನ ಬಾರ್ಡರ್ಲಿಂದ ಹೊರಗೋಗಿ ಅಲ್ಲಿ ಊರಲ್ಲಿರುವಂತ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ, ಪೋಸ್ಟ್ ಆಫೀಸ್ ಕೆಲಸ ಮಾಡ್ಕೊಂಡ್ ಬರೋರು ಒಬ್ರು ನಿಯುಕ್ತಿ ಮಾಡಿರ್ತಾರೆ. ಅವರು ಸಾಯಂಕಾಲ ಬರ್ತಾರೆ ಡೈಲಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಅವ್ರನ್ನ ಕಾಯ್ತಿರ್ತೀವಿ ನಾವೆಲ್ಲರೂ. ನಮ್ಮ ಬಟಾಲಿ ಅಂತ ಎಲ್ಲರೂ ಅವ್ರನ್ನ ಕಾಯ್ತಿರ್ತೀವಿ. ಅಂದ್ರೆ ನನ್ ಲೆಟರ್ ಏನಾದ್ರು ಬಂದತ್ಯಾ, ಮನೆಯಿಂದ ನನ್ ಲೆಟರ್ ಏನಾದ್ರು ಬಂದತ್ಯಾ ಅಂದಂದು. ಇಲ್ಲ ಸ್ವಾಮಿ ನಿಂದಿಲ್ಲ ಅಂದಾಗ ಮನಸ್ಸು ಒಂಥರ ಬೇಜಾರು ನಿಮ್ದು ಇವತ್ತು ಬಂದಿಲ್ಲ ಅಂತಂದಾಗ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಏನಾದ್ರೂ ಒಂದು ಸಂದೇಶ ಬರ್ಬೋದಲ್ಲ ಅಂತ ಎಲ್ಲರೂ ಕಾಯ್ತಿರ್ತಾರೆ. ನಾನು ಅಂತಲ್ಲ, ಎಲ್ಲರೂ ನಮ್ಮ ಫುಲ್ ಬಟಾಲಿಯನ್ದವರೇ ಕಾಯ್ತಿರ್ತಾರೆ. ಅವ್ರು ಬಂದ ಮೇಲೆ ಸರ್ ಅಂತ ಹೋಗಿ ನಮ್ದು ಲೆಟರ್ ಬಂದೈತೆ, ನನ್ನ ಲೆಟರ್ ಬಂದೈತೆ ಅಂತ ಕೇಳ್ತಿರ್ತೀವಿ ನಾವು ಎಲ್ಲರೂ. ಪಾಪ ಅವ್ರು ಇಲ್ಲ ಅಂದಾಗ ಸ್ವಲ್ಪ ಮನಸ್ಸು ಬೇಜಾರಾಗ್ತದೆ, ಸೈಲೆಂಟ್ ಆಗ್ತೀವಿ. ಈ ಸೈನಿಕರ ಅಂದ ತಕ್ಷಣನೇ ಅವ್ರದ್ದೊಂಥರ ಸಾವು ಮತ್ತೆ ಬದುಕಿನ ಹೋರಾಟ ಅಂತ ಕರೀತಾರೆ. ಹೌದು ಸರ್, ಹೌದು. ದೇಶ ಸೇವೆ ಅಂದ್ರೇನೆ ಸಾವು ಮತ್ತು ಬದುಕಿನ ಹೋರಾಟ. ಈ ದೇಶ ಕಾಯೋ ಸೈನಿಕರ ಸಾವಿನ ಕುರಿತು ಅವ್ರ ಮನೋಬಲ ಹೆಂಗಿರುತ್ತೆ? ನೀವು ಅದಕ್ಕೆ ಹೆಂಗ್ ಸಿದ್ಧರಾಗಿರ್ತೀರಿ? ಹೋಗಿ ಹೌದು ನಾನು ಅಲ್ಲಿ ನಿಂತ್ರೆ ನಂದು ಮರಳಿ ಬರೋದು ಗ್ಯಾರಂಟಿ ಇರೋದಿಲ್ಲ, ಆದ್ರೂ ನೀವು ಹೋಗಿ ಅಲ್ಲಿ ನಿಂತಿರ್ತೀರಿ. ಯಾವ ಧೈರ್ಯ ಅಥವಾ ಯಾವ್ದು ಬಲ ಕೆಲಸ ಮಾಡುತ್ತೆ ನಿಮಗೆ ಅದು? ಇಲ್ಲ ಸರ್, ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅದು ಎಷ್ಟು ನಮ್ಮ ದೇಶದ ಬಗ್ಗೆ ಎಷ್ಟು ಗೌರವ ಬರ್ತಾ ಅಂತಂದ್ರೆ ಅಷ್ಟು ಗೌರವ ಬರ್ತದೆ. ನಮ್ಗೆ ಅನ್ಸಿಬಿಡುತ್ತ ಮನ್ಸು, ಸತ್ಯ ನಾವು ನಮ್ಮ ದೇಶ ಉಳಿಸ್ಬೇಕು. ನಾವು ಸತ್ತರ ಪರವಾಗಿಲ್ಲ, ನಮ್ಮ ದೇಶ ಇದು ಪ್ರತಿಯೊಬ್ಬ ಸೈನಿಕರ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಯಾರೋ ಒಬ್ಬ ರಾಜಕಾರಣಿ ಹೇಳ್ತಿದ್ದ, ಬಡವರು ಮಾತ್ರ ಸೈನಿಕ ಸೇರ್ತಾರೆ, ಕಷ್ಟದಿಂದ ಸೈನಿಕ ಸೇರ್ತಾರೆ ಅಂತೇಳಿ. ನಿಮಗೇನ್ ಅನ್ಸುತ್ತೆ ಇಂಥವನ್ನೆಲ್ಲ ಕೇಳಿಸ್ಕೊಂಡಾಗ ಇಲ್ಲಿ ದೇಶದಲ್ಲಿ ಮಾತಾಡೋ ಜನರ ಬಗ್ಗೆ? ನೋಡಿ, ಅವ್ರ ಮನಸ್ಸಿನಲ್ಲಿ ಏನಿದೆನೋ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಸೈನಿಕರು ಸೇರೋದು ದೇಶ ಸೇವೆ ಮಾಡೋದಕ್ಕೆ, ನಮ್ಮ ದೇಶನ ಕಾಪಾಡೋದಕ್ಕೆ. ಅದು ಬಡವರು ಆಗ್ಲಿ ಶ್ರೀಮಂತರಾಗ್ಲಿ. ಒಬ್ರು ನಾನು ಕೇಳಿದ್ದೆ, ನಾನು ಆರ್ಮಿ ಸೇರಿದ ಮೇಲೆ ಅಲ್ಲಿ ಒಬ್ಬ ಶ್ರೀಮಂತ ಆರ್ಮಿ ಸೇರಿದ್ದ. ಒಬ್ಬ ಶ್ರೀಮಂತ ಅಂದ್ರೆ ನಮ್ಮ ಸೀನಿಯರ್ಸ್ ಹೇಳ್ತಿದ್ರು, ಆತ ಕೇವಲ ₹1 ತಗೊಂತಿದ್ದಂತೆ ಸ್ಯಾಲ್ರಿ. ನನಗೆ ಸ್ಯಾಲ್ರಿ ಬೇಡ, ನಾನು ಸೇವೆ ಮಾಡಕ್ ಬಂದೀನಿ, ₹1 ನನಗೆ ಸ್ಯಾಲ್ರಿ ಕೊಡ್ರಿ ಸಾಕು ಅಂತ. ಎಸ್, ಈಗ ನೀವು ಜೀವ ಕೊಡೋಕೆ ಬಾರ್ಡರ್ನಲ್ಲಿ ನಿಂತಿರ್ತೀರಿ. ದೇಶದಲ್ಲಿ ರಾಜಕಾರಣಿಗಳು ಈ ತರ ಹೇಳಿಕೆ ಕೊಡ್ತಾರ. ಇಂತ ಅನ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮಗೆ?
ಏನು ಮಾತಾಡ್ಬಾರ್ದು ಆ ರೀತಿ ಅವರು ದೇಶದ ಬಗ್ಗೆನೇ ಮಾತಾಡ್ಬೇಕು ಹೊರತಾಗಿ ನಮ್ಮ ದೇಶದ ಪ್ರಜೆಗಳಿಗೆ ನಾವು ಒಂದು ಪ್ರಜೆ ಅಂತಾನೆ ತಿಳ್ಕೊಂತೀವಿ. ನಮ್ಮ ದೇಶದ ಸೈನಿಕರಿಗಾಗಲಿ ನಮ್ಮ ಪ್ರಜೆಗಳಿಗಾಗಲಿ ಕೆಟ್ಟ ಭಾವನೆ ಬರುವಂತ ಶಬ್ದಗಳನ್ನು ಉಚ್ಚಾರ ಮಾಡಬಾರ್ದಂತ ನನ್ನ ಅನಿಸಿಕೆ ಅವರಿಗೆ. ಯಾಕಂದ್ರೆ ನಾನು ಒಬ್ಬ ಸೈನಿಕರ ಜೊತೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗಿದೆ, ನೀವು ಅಲ್ಲಿ ಸಾಯ್ಲಿಕ್ಕೆ ಸಿದ್ಧರಾಗಿರ್ತೀರಿ, ನಿಮ್ಗೆ ಈ ತರ ಹೇಳ್ತಾರೆ ರಾಜಕಾರಣಿಗಳು ಅಂದಾಗ ಗನ್ ಪಾಯಿಂಟ್ ಆ ಕಡೆ ಪಾಕಿಸ್ತಾನ ಕಡೆ ಮಾಡೋ ಬದಲು ಈ ಕಡೆ ಇವ್ರ ಕಡೆ ಮಾಡ್ಬೇಕು ಅಂತ ಅಂದಿದ್ರು. ಆ ಹೇಳಿಕೆ ಕುರಿತು ಸರ್ ಆ ರೀತಿ ಸಿಟ್ಟು ಬರುತ್ತೆ, ಆದ್ರೆ ಅವರು ಬಾಯಿ ಅಂತರೂ ಏನು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರು ನೀವೊಬ್ಬರನ್ನ ಕೇಳಿದ ಆ ರೀತಿ ಅಂದಾರಲ್ಲ, ಅವ್ರು ಕರೆಕ್ಟೇ ಅಂದಾರ. ಅದನ್ನಪ್ಪ ಅದು ಬಹಳ ಅಸಹ್ಯ ಅನಿಸ್ತೈತೆ ಆ ರೀತಿ ಮಾತಾಡೋದ್ರಿಂದ, ಕೆಟ್ಟ ಶಬ್ದ. ಈಗ ಒಂದು 17 ವರ್ಷ ನೀವು ಸೇವೆ ಸಲ್ಲಿಸಿದ್ರಿ ಸೈನಿಕದಲ್ಲಿ. ಇನ್ನು ನನಗೆ ಈ ಕ್ಷಣ ತುಂಬಾ ಹೆಮ್ಮೆ ಅಪ್ಪ, ಇಂಥ ಮೂಮೆಂಟ್ ಅಲ್ಲಿ ನಾನು ಇದ್ದೆ ಅವ್ರ ಜೊತೆಗೆ, ಹಂಗಾಗಿ ನನಗೆ ಈ ಕ್ಷಣ ತುಂಬಾ ಹೆಮ್ಮೆ ಅಂತ ಅನಿಸ್ತಕ್ಕಂಥದ್ದು ಯಾವ್ದಾದ್ರು ಈ 17 ವರ್ಷದ ಜರ್ನಿಯಲ್ಲಿ ಇದೆಯಾ ನಿಮ್ದು? ಯಾವುದು ತುಂಬಾ ಹೆಮ್ಮೆಯ ಕ್ಷಣಪ್ಪ, ನಾನ್ ಪ್ರೌಡ್ ಮೂಮೆಂಟ್, ಈ ಕ್ಷಣದಲ್ಲಿ ಅಲ್ಲಿದ್ದೆ, ಹಂಗಾಗಿ ತುಂಬಾ ಖುಷಿ ಆಯ್ತು ಅನ್ನೋದು? ಸರ್ ಈಗ ನಾನು ಕಾರ್ಗಿಲ್ ವಾರ್ನಲ್ಲಿ ಇದ್ದೆ. OP ರಕ್ಷಕ್ ಅಂತ ಅದು ಒಂದು, ಅದರಲ್ಲೇ ಇದ್ದೆ. OP ವಿಜಯ್ ಅಂತ ಆಯ್ತು, ಅದನ್ನು ಇದ್ದೆ ಅಲ್ಲಿ. ಈಗ ಆ ಭಾರತ ಮಾತೆ ನಮ್ಮನ್ನ ಕರೆಸಿಕೊಂಡು ನಮ್ಮನ್ನು ಅಷ್ಟು ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟದಕ್ಕೆ ನಮ್ಮ ಭಾರತ ಮಾತೆಗೆ ಧನ್ಯವಾದ ಹೇಳ್ಬೇಕು ನಾವು. ಯಾಕಂದ್ರೆ ದೇಶ ಸೇವೆ ಮಾಡ್ಬೇಕಂತಂದ್ರೆ ಎಲ್ಲರೂ ಮಾಡ್ಬೇಕಂದ್ರೆ ಎಲ್ಲರೂ ಹೋಗಕ್ ಆಗಂಗಿಲ್ಲ, ಅದರಲ್ಲಿ ಕೆಲವರು ಹೋಗಿರ್ತಾರೆ. ಆದ್ರೆ ಏನಪ್ಪ ಮಾಡೋದಕ್ಕೆ ನನಗೆ ಒಳ್ಳೆ ಟೈಮ್ ಸಿಕ್ಕಿದೆ ಅಂತ ತಿಳ್ಕೊಂಡು ನಾನೇ ಸಂತೋಷ ಪಟ್ಕೊಂತೀನಿ. ಜನರಿಗೂ ಹೇಳ್ಬೇಕಂತಂದ್ರೆ ದೇಶ ಸೇವೆ ಮಾಡೋರಿಗೆ ತಾವು ಕೂಡ ಒಳ್ಳೆ ಭಾವನೆಯಿಂದ ನೋಡ್ಬೇಕು ಅಂತ ನನ್ನ ಅನಿಸಿಕೆ. ಈಗ ನೀವು ಕಾರ್ಗಿಲ್ ಅಲ್ಲಿ ಭಾಗಿಯಾಗಿದ್ರಿ, OP ವಿಜಯದಲ್ಲಿ ಭಾಗಿಯಾಗಿದ್ರಿ ಅಂತ ಹೇಳಿದ್ರಿ. ಶತ್ರುಗಳ ಗುಂಡು ನಿಮಗೆ ಬರ್ತಿರ್ತಾವ, ಅವ್ ನಿಮ್ ಮನಸ್ಥಿತಿ ಹೆಂಗಿರುತ್ರಿ? ಏನ್ ಅನಿಸ್ತಿರ್ತೈತಿ? ಪಕ್ಕದವ್ರಿಗೆ ಗುಂಡು ಬೀಳ್ತಿರುತ್ತೆ, ಪಕ್ಕದವರೇ ತೀರ್ಕೊಳ್ತಿರ್ತಾರ. ಸರ್ ತೀರ್ಕೊಂಡಾರೆ, ನಮ್ಮ ಬಾಟಲಿಯನ್ದೊಳಗ ನಮ್ಮ ಯಾರಿಗೆ ತೀರ್ಕೊಂಡ್ರೆ. ನಮ್ಮ ಇನ್ನು ಕೇವಲ ರಿಟೈರ್ಮೆಂಟ್ 2 ತಿಂಗಳ ಇತ್ತು. ನಿಮ್ ಮನಸ್ಥಿತಿ ಹೆಂಗಿತ್ತು ಅವಾಗ? ನಮ್ಮ ಮನಸ್ಥಿತಿ ನಮ್ಗೇನು ನೋವು, ಆಮೇಲೆ ಅದು ಮನೆ ಯೋಚನೆ ಏನು ಇರ್ಲಿಲ್ಲ. ಒಟ್ಟ ಹೋರಾಟ ಮಾಡ್ಬೇಕು, ಹೋರಾಟನೇ ಮಾಡ್ಬೇಕು. ಅದ್ರ ಬಿಟ್ಟು ಹೆದರಿ ಓಡಿ ಹೋಗುವಂತ ಕೆಲಸ ಅಥವಾ ಕೆಟ್ಟ ಭಾವನೆಗಳು ಅದು ಇದು ಏನು ಇರ್ಲಿಲ್ಲ ನಮ್ಮ ಮನಸ್ಸಿನಲ್ಲಿ. ನಮ್ಮ ಕಾರಟಗಿ ಒಬ್ಬ ಹೆಮ್ಮೆಯ ಸೈನಿಕರು ಕಾರ್ಗಿಲ್ ಅಲ್ಲಿ ಭಾಗವಹಿಸಿದ್ದಾರೆ ಅನ್ನೋದೇ ನಮಗೆ ಖುಷಿ. ಹಂಗಾಗಿ ಇವತ್ತಿನ ದಿವಸ ನಿಮ್ಮನ್ನ ಕುಂದಿರ್ಸ್ಕೊಂಡು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ ದೃಷ್ಟಿಯಲ್ಲಿ ಈಗಿನ ಯುವ ಜನತೆಗೆ ಏನ್ ಸಂದೇಶ ಕೊಡ್ತೀರಿ? ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಭಾರತ, ನೀವೇನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಯುವಕರಿಗೆ? ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯದ ಯುವಕರಿಗೆ ನಾನು ಹೇಳುವುದು ಒಂದೇ, ಒಂದು ನಮ್ಮ ದೇಶವನ್ನು ಪ್ರೀತಿಸಿ, ನಮ್ಮ ದೇಶದ ಬಗ್ಗೆ ಗಮನ ಕೊಡಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅದನ್ನು ಗಮನ ಕೊಡಿ. ಆಮೇಲೆ ನಮ್ಮ ಸಂಸ್ಕೃತಿ ಉಳಿಸಿ, ನಮ್ಮ ಹಿಂದೂ ಸನಾತನ ಧರ್ಮವನ್ನು ಕಾಪಾಡ್ಕೋರಿ. ಅದಾದ ನಂತರ ನಮ್ಮ ದೇಶದ ಆರ್ಮಿ ಸೇರೋದಕ್ಕೆ ಆಸೆ ನಿಮ್ಮಲ್ಲಿ ಇರಬೇಕು. ನಮ್ಮ ಭಾರತ ಮಾತೆ ಸೇವೆ ಮಾಡೋದಕ್ಕೆ ನಿಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯ ಬರಬೇಕು. ನಮ್ಮ ದೇಶ ಸೇವೆ ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಏಕೆಂದರೆ ನನಗೆ ಅಷ್ಟು ಖುಷಿ ಇದೆ ನಮ್ಮ ದೇಶ ಸೇವೆ ಮಾಡಿ ಬಂದಿದ್ದೀನಿ ಅಂತ. ಅದಕ್ಕೋಸ್ಕರ ಆ ಖುಷಿನ ನಿಮಗೂ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಆ ಉದ್ದೇಶಕ್ಕೆ ಯುವಕರಿಗೆ ಒಂದು ಮಾರ್ಗದರ್ಶನ ಕೊಡ್ತೀರಿ. ಈಗ ಯಾರು ಯುವಕರು ನಾವು ಸೈನ್ಯಕ್ಕೆ ಸೇರ್ತೀವಿ ಅಂತಂದ್ರೆ ನೀವು ಅವ್ರಿಗೆ ಸಹಕಾರ ನೀಡ್ತೀರಾ? ನೀಡ್ತೀವಿ. ಅವರು ಬಂದು ಕೇಳಿದ್ರೆ, ಏನಾದ್ರು ಕೇಳಿದ್ರೆ ಸಹಕಾರ ನೀಡ್ತೀನಿ. ಈಗ ಮೊನ್ನೆ ಒಬ್ರು ಇಲ್ಲೇ ಎಲ್ಲಿ ಬಸವೇಶ್ವರ ಕ್ಯಾಂಪ್ನಲ್ಲಿ ಅಗ್ನಿವೀರದಲ್ಲಿ ಜಾಯ್ನ್ ಆದ್ರು. ಅಗ್ನಿವೀರದಲ್ಲಿ ಜಾಯ್ನ್ ಆದ್ರು. ಅವರು ಬಂದಿದ್ರು ಮನೆಗೆ, ಅವರು ಬ್ರದರ್ ಪರಿಚಯ ನನಗೆ. ಅಣ್ಣ ಹಿಂಗಿಂಗ ನಮ್ಮ ತಮ್ಮ ಅಗ್ನಿವೀರಿಗೆ ಸೆಲೆಕ್ಷನ್ ಆಗ್ಯಾನ, ಒಂದು ನಿಮ್ದು ರೆಕಮೆಂಡೇಶನ್ದು ಅಡ್ರೆಸ್ಸು ಸಿಗ್ನೇಚರು ಬೇಕು, ನಿಮ್ಮ ಡೀಟೇಲ್ಸ್ ಬೇಕು ಅಂತ ಮಾಡಿಕೊಡ್ತೀನಿ ಬಾ ಅಂತಂದು ಮಾಡಿ ಹೋಗತ್ನಾಗ ಹತ್ಕೊಂಡು ಹೇಳಿದೆ, ನೋಡಪ್ಪ ಹಿಂಗೆಲ್ಲ ಇರ್ತೈತಿ, ಗಾಬರಿ ಆಗ್ಬೇಡ, ಟ್ರೈನಿಂಗ್ ಇರ್ತೈತಿ, ಆರಾಮಾಗಿ ನೀನು ನೀಟಾಗಿ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅಂತಂದ ಹೇಳಿ ಎಲ್ಲ ತಿಳುವಳಿಕೆ ಹೇಳಿ. ಅಗ್ನಿವೀರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಗ್ನಿವೀರಗಳು ಸೆಲೆಕ್ಷನ್ ಬಗ್ಗೆ? ಅಗ್ನಿವೀರ ಒಂದು ರೀತಿ ಪರವಾಗಿಲ್ಲ. ಯಾಕಂತಂದ್ರೆ 4 ವರ್ಷ ಮಾಡಿ ರಿಟರ್ನ್ ಬರ್ತಾರೆ ಅವರು. ಆಗ ನನಗನ್ಸುತ್ತೆ
ಹ್ಮ್ ನಮ್ಮ ಭಾರತದೊಳಗೆ ಹ್ಮ್ ಟ್ಯಾಲೆಂಟರ್ಗಳು ಇರ್ತಾರೆ ಅಂತ ಅನಿಸುತ್ತೆ. ದೇಶ ಕಾಪಾಡಿಕೊಳ್ಳೋ ಟ್ಯಾಲೆಂಟರ್ ಇರ್ತಾರೆ ಅಂತ ಅನಿಸುತ್ತೆ ಅವ್ರಿಗೂ. ಯಾಕಂದ್ರೆ ಈಗ ನಾನೀಗ 12 ರಿಟೈರ್ಡ್ ಆಗಿನಿ. ಈಗ 26 ಅಂದ್ರೆ 14 ವರ್ಷ ಆಯ್ತು. ಈಗಲೂ ನನ್ನ ಮನಸ್ಸಿನಲ್ಲಿ ನಮ್ಮ ಭಾರತ ಮಾತೆಯ ಬಗ್ಗೆ ಒಳ್ಳೆ ಪ್ರೀತಿ ಇದೆ. ಅಂದಮೇಲೆ ಅವರು ಅಷ್ಟು ಮಾಡಿ ಬಂದ ಮೇಲೇನು ಪ್ರೀತಿ ಇರ್ತೈತಿ. ನನ್ನ ಹಾಗೆ ಎಷ್ಟೋ ಜನರಿಗೆ ಅವರು ತಿಳುವಳಿಕೆ ಹೇಳ್ಬೋದು ಅಂತ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಟ್ಯಾಲೆಂಟ್ಗಳು ಜಾಸ್ತಿ ಆಗ್ತಾರೆ ಅಂತ ಅನಿಸುತ್ತೆ. ಎಸ್, ಇದು ಒಟ್ಟಾರೆ ನಿಮ್ಮ ಜೀವನ ಆಗಿತ್ತು. ಬಟ್ ನಾ ಕಾರ್ಗಿಲ್ ಬಗ್ಗೆ ಇನ್ನೊಂದೆರಡು ಪ್ರಶ್ನೆ ಆ್ಯಡ್ ಮಾಡ್ತೀನಿ. ನೀವು ಅದರಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕಾಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಾಗ ಪಾಕಿಸ್ತಾನದವರ ಬಾಡಿ ಲ್ಯಾಂಗ್ವೇಜು, ಅಲ್ಲಿಂದ ಬರ್ತಕ್ಕಂಥ ಶಬ್ದಗಳು ಅಥವಾ ನಿಮ್ಮ ಕಮಾಂಡರ್ ಅವ್ರಿಗೆ ಕೊಡ್ತಕ್ಕಂಥ ಸಂದೇಶಗಳು ಏನಾಗಿದ್ದವು? ಈಗ ಕಾರ್ಗಿಲ್ ಟೈಮ್ನಲ್ಲಿ ಫಾರ್ವರ್ಡ್ ಪೋಸ್ಟ್ ಅಂತ ಇರ್ತವೆ. ಅವ್ರದ್ದು ಪಾಕಿಸ್ತಾನದ ಫಾರ್ವರ್ಡ್ ಪೋಸ್ಟು, ನಮ್ದು ಫಾರ್ವರ್ಡ್ ಪೋಸ್ಟ್. ಪಾಕಿಸ್ತಾನ್ ಆರ್ಮಿದವನು ಹೇಳ್ತಿದ್ದ, ನಿಮ್ಮ ಆರ್ಡರ್ ದಿಲ್ಲಿಯಲ್ಲಿ, ನಮ್ಮ ಆರ್ಡರ್ ನಮ್ಮ ಪಾಕೆಟ್ನಲ್ಲಿ ಅಂತ ಅಂದ. ನಿಮ್ಮ ಆರ್ಡರ್ ಡಿಲ್ಲಿಯಲ್ಲಿ, ನಮ್ಮ ಆರ್ಡರ್ ನಮ್ಮ ಪಾಕೆಟ್ನಲ್ಲಿ ಪಾಕಿಸ್ತಾನದವ್ರು ಹೇಳ್ತಾ ಇದ್ರು. ಪಾಕಿಸ್ತಾನದವ್ರು ಹೋಗಿ ಹೇಳ್ತಿದ್ದ ಅವನು. ಆಮೇಲೆ ಹಂಗೆ ಜನರಲ್ ಆಗಿ ಕೇಳ್ತಿದ್ದೀವಿ ನಾವು, ಊಟ ಆಯ್ತಾನ ಅಂತಂದು. ಅವನು ಊಟ ಆಯ್ತಾನ ಅಂತ ಕೇಳ್ತಿದ್ದ. ಯಾಕಂದ್ರೆ ಅವರು ಆ ರೀತಿ ಕೇಳೋದಂದ್ರೆ, ನಾವು ಅಕಸ್ಮಾತ್ತಾಗಿ ನಮ್ದೊಂದು ವಾಲ್ ಅಂತ ಇರ್ತತಿ, ಆ ವಾಲ್ ಹೊರಗಡೆ ನೋಡಿದ್ವಿ ಅಂದ್ರೆ ಅವ್ನು ನಮ್ ಗುಂಡೆ ಹೊಡಿತಾನೆ. ಅದಕ್ಕೋಸ್ಕರ ಸುಮ್ಮನೆ ಮಾತಾಡಿಸ್ತಾನ ಅವನು. ನಾವು ಒಳ್ಳೆ ಮಾತಾಡ್ತಾನಲ್ಲ ಈಗ ಅಂತೇಳಿ ಬಿಲ್ಡಪ್ ಕೊಟ್ಟು ಹೊರಗೆ ನೋಡಿದ್ವಿ ಅಂದ್ರೆ ನಮ್ ಗುಂಡೆಟೆ ಬೀಳೋದು. ಅವ್ರು ನಿಮ್ಮನ್ನ ಕೆಣಕ್ಲಿಕ್ಕೆ ಮಾತಾಡಿಸ್ತಾರೆ. ನಿಮ್ಮ ಬೆಟಾಲಿಯನ್ ಒಂದು ಘೋಷವಾಕ್ಯ ಏನಾಗಿತ್ತು? ಈಗ ಯಾಕಂದ್ರೆ ಒಬ್ಬೊಬ್ರು ಜೈ ದುರ್ಗಾ ಅಂತ ಕೂಗ್ತಾರೆ, ಶಿವಾಜಿ ಅಂತ ಕೂಗ್ತಾರೆ. ನಮ್ದು ಘೋಷವಾಕ್ಯ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ ಘೋಷವಾಕ್ಯ ಜೈ ಶ್ರೀರಾಮ್ ನಿಮ್ ಬೆಟಾಲಿಯನ್ ಕಡೆಯಿಂದ ಹೋರಾಟದಲ್ಲಿ. ನಮ್ಮಲ್ಲಿ ಬಟಾಲಿಯನ್ ಪ್ರತಿಯೊಬ್ರು ರಾಮ್ ರಾಮ್ ಸರ್, ರಾಮ್ ರಾಮ್ ಸಾಬ್ ಅಂತಾನೆ ವಿಚಾರ ಮಾಡ್ಕೊಂತ ಹೋಗ್ತಾ ಇದ್ರು. ಆ ಘೋಷಕ್ಕೆ ಹೋಗಿ ನೀವು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರಿ. ಅದು ನಮಗೆ ಜುಲೈ 26ಕ್ಕೆ ನಾವು ಕೊನೆಯ ಬೆಟ್ಟವನ್ನು ಗೆಲ್ತೀವಿ, ಅಲ್ಲಿ ಬಾವುಟವನ್ನು ಹಾರಿಸ್ತೀವಿ. ಅವಾಗ ನಿಮ್ಗೆ ಏನ್ ಅನಿಸ್ತು ಕಾರ್ಗಿಲ್ ವಿಜಯದ ಕುರಿತು? ಅದು ಕಾರ್ಗಿಲ್ ಗುಡ್ಡ ಅನ್ನೋದು 17,000 ಫೀಟ್ ಎತ್ತರದಲ್ಲಿ. ಅದನ್ನ ನಮ್ಮ ಆರ್ಮಿ ಇರೋದು ಕೆಳಗಡೆ, ಅವ್ರು ಇರೋದು ಹೈಟ್ನಲ್ಲಿ. ಇಷ್ಟು ಕಷ್ಟಪಟ್ಟು ಅಲ್ಲಿ ಮೇಲೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕಂತಂದ್ರೆ, ಅಲ್ಲಿಂದ ಗುಂಡು ಸೀದಾ ಬರ್ತವೆ. ಅವನು ನಾವು ಕಾಣ್ತೀವಿ ಅವ್ರಿಗೆ ಈಸಿಯಾಗಿ, ಅವ್ರು ನಮಗ್ ಕಾಣೋದು ಕಷ್ಟ. ಅವ್ರೇನ್ ಗುಂಡ್ ಹಾಕೋದ್ ಬೇಡ, ಒಂದ್ ಕಲ್ಲು ಹಾಕಿದ್ರೆ ಸಾಕಾಗಿ ಬರೀ ಅಲ್ಲಿ ಕಲ್ಲಿನ ಗುಡ್ಡ ಬರೀ ಕಲ್ಲು ಹಾಕೊಂತ ಹೋದ್ರು ನಮಗ್ ಬೀಳ್ತವೆ. ಅಂಥದ್ರಲ್ಲಿ ಅವರು ಗುಂಡು ಹಾಕೋ ಫೈರ್ ಮಾಡೋದು, ಗ್ರೆನೇಡ್ ಎಸೆಯೋದು, ಆ ರೀತಿ ಮಾಡಿದಾಗ ನಮ್ಮ ಸೈನಿಕರಿಗೆ ಬಹಳ ಕಷ್ಟ ಆಗಿತ್ತು. ಅವಾಗ ಬಹಳ ಕಷ್ಟ. ಮ್ಯಾಲೆತ್ತಿ ನಾವು ವಶಪಡಿಸ್ಕೋಬೇಕಂತಂದ್ರೆ ಮೇಲೆ ನಾವಿರೋದು ಕೆಳಗೆ, ಇಲ್ಲಿಂದ ಮೇಲೆ ಹೋಗಿ. ಯಾಕಂದ್ರೆ ಒಂದು ಗುಂಡು ಈಗ ಮೇಲೆ ಹೋಗೋದು ಅದಕ್ಕೂ ಸ್ವಲ್ಪ ಪ್ರೆಷರ್ ಆಗುತ್ತೆ. ಆ ಮ್ಯಾಲಿನಿಂದ ಕೆಳಗೆ ಬರೋದು ಈಜಿ, ಸ್ಪೀಡ್ ಇರುತ್ತೆ, ಸ್ಪೀಡ್ ಇರ್ತೈತೆ ಅದು. ಹೌದು. ಒಟ್ಟು ಇಷ್ಟು ಜರ್ನಿ ನೀವು ಮುಗಿಸ್ಕೊಂಡು ಬಂದಿದ್ದೀರಿ. ಹೌದು ಸರ್. 17 ವರ್ಷ ಸೇವೆ ಸಲ್ಲಿಸಿದ್ದೀರಿ, ಕಾರ್ಗಿಲ್ ಅಲ್ಲಿ ಭಾಗಿಯಾಗಿದ್ದೀರಿ. ಈಗ ಪ್ರಸ್ತುತ ಏನ್ ಮಾಡ್ಕೊಂಡಿದ್ದೀರಿ? ನಾನು 12ರಲ್ಲಿ ರಿಟೈರ್ಮೆಂಟ್ ಬಂದು 2 ವರ್ಷದ ನಂತರ SBI ಬ್ಯಾಂಕ್ನಲ್ಲಿ ಜಾಯ್ನಿಂಗ್. SBI ನಲ್ಲಿ ಕೆಲಸ ಮಾಡ್ತಿದ್ದೀನಿ. SBI ಬ್ಯಾಂಕಲ್ಲಿ ಕೆಲಸ ಮಾಡ್ತಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು. 12 ವರ್ಷ. 17 ವರ್ಷ ದೇಶ ಸೇವೆ, 12 ವರ್ಷನೂ ಗ್ರಾಹಕರ ಸೇವೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ಜರ್ನಿ ನಿಮಗೆ ಖುಷಿ ಇದೆನಾ? ಅಥವಾ ಒಟ್ಟಾರೆ ಜರ್ನಿ ಕುರಿತು ಒಂದ್ 2-3 ವಾಕ್ಯದಲ್ಲಿ ನೀವು ಮಾತಾಡೋದಾದ್ರೆ ಏನ್ ಅನ್ಸುತ್ತೆ? ನಿಮ್ ಬಾಲ್ಯದಿಂದ ಈ ಕಾರ್ಗಿಲ್, SBI, ಈಗಿನ ಜನರೇಷನ್ ಇದೆಲ್ಲ ಸೇರ್ಕೊಂಡು ಒಂದು ಲೈನಲ್ಲಿ ಹೇಳೋದಾದ್ರೆ ಏನ್ ಅನ್ಸುತ್ತೆ ನಿಮ್ ಜೀವನ? ಏನಿಲ್ಲ, ದೇಶ ಸೇವೆ ಜನರ ಸೇವೆ ಎರಡು ಒಂದೇ. ಆದ್ರೆ ಏನಪ್ಪ, ಜನರು ತಿಳ್ಕೊಬೇಕು, ಎಲ್ಲದನ್ನ ತಿಳ್ಕೊಂಡು ಹತ್ಕೊಂಡು ಒಳ್ಳೆ ಅಭಿಪ್ರಾಯ, ಒಳ್ಳೆ ಮನಸ್ಸು ಮಾಡಬೇಕು ಒಳ್ಳೆ ಕೆಲಸಗಳಿಗೆ ಅಂತ ನನ್ನ ಅನಿಸಿಕೆ ಆಗುತ್ತೆ. ಒಟ್ಟು ಇಷ್ಟೊತ್ತು ನಮ್ಮ ಜೊತೆ ನೀವೊಂದು ಸಮಯ ಕಳೆದು ನಿಮ್ಮ ಬಾಲ್ಯದಿಂದ ಹಿಡಿದು ಈ ಜೀವನದ ಕುರಿತೆಲ್ಲ ಮಾತಾಡಿದ್ರಿ. ಈಗ ನಾವೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ಬಿಚ್ಕಲ್ ಡೈರೀಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಳ್ಳೊಳ್ಳೆ ಸಾಧಕರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡ್ಬಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೆ ಸಾಧಕರನ್ನ ಕರ್ಕೊಂಡ್ಬಂದು
ಬಿಜಿಕಲ್ ಡೈರೀಸ್ ಅವರು ಈ ನಮ್ಮಂತಲ್ಲ ಇದಕ್ಕೆ ನಮಗಿಂತ ಒಳ್ಳೆ ಸಾಧಕರಿದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದು ತೋರ್ಸೋದ್ರಿಂದ ಜನರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತಾ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಈ ಈ ಕಾರ್ಯಕ್ರಮದಿಂದ ಒಳ್ಳೆ ಸೂಚನೆಗಳು ಹೋಗ್ತವೆ ಅಂತ ಬಿಜಿಕಲ್ ಡೈರಿ ಅವರಿಗೆ ಕೇಳ್ಕೊಂತೀನಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ ಆಗಿತ್ತು. ನಮ್ಮ ನಡುವೆ ಇರತಕ್ಕಂಥ ನಕ್ಷತ್ರಗಳು ತುಂಬಾ ಇದ್ದಾವೆ. ಆ ನಕ್ಷತ್ರದ ಮುಖಾಂತರವಾಗಿ ಕಾರ್ಗಿಲ್ನಲ್ಲಿ ಭಾಗಿಯಾಗಿ ಕಾರ್ಗಿಲ್ನ ಆ ಶೌರ್ಯದ ಕಥೆಗಳನ್ನ, ಅವರ ಬಾಲ್ಯವನ್ನ, ಅವರ ಶಿಕ್ಷಣವನ್ನ, ಅವರ ಒಟ್ಟಾರೆ ಸೇವೆಯ ಕುರಿತು ಇಲ್ಲಿವರೆಗೂ ಸಹ ತುಂಬಾ ವಿಶೇಷವಾಗಿ ತಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ನಮ್ಮ ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವ್ರಿಗೊಂದು ಪ್ರೀತಿಯ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀವಿ, ದಯವಿಟ್ಟು ಸ್ವೀಕರಿಸಬೇಕು. ಇದು ಒಬ್ಬ ವೀರ ಸೈನಿಕನ ಕಥೆಯಾಗಿತ್ತು. ಕಾರ್ಗಿಲ್ನಲ್ಲಿ ಭಾಗಿಯಾಗೋದ್ರಿಂದ ಹಿಡಿದು ಕುಟುಂಬ, ಬಂಧುಗಳು ಮತ್ತು ಅಲ್ಲಿಯ ಸೇವೆ ಸಲ್ಲಿಸಿದಂತಹ ತಮ್ಮ ಶೌರ್ಯದ ಪರಂಪರೆಯನ್ನ ಇಷ್ಟೊತ್ತು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ಶ್ರೀ ಮರಿಸ್ವಾಮಿ ದೇವರ ಮನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾರ್ಗಿಲ್ ಅಂದ್ರೇ ಒಂದು ಕಿಚ್ಚು, ಸೈನಿಕರಂದರೇನೆ ಒಂದು ಹೆಮ್ಮೆ. ಈ ದಿನ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಸೈನಿಕರು ತಮ್ಮ ಜೀವನ ಕಥೆಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಈ ದಿನದ ನಮ್ಮ ನಡುವಿನ ನಕ್ಷತ್ರ. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ವಿಶೇಷವಾದಂತಹ ನಮ್ಮ ನಡುವಿನ ನಕ್ಷತ್ರಗಳನ್ನ ನಾವು ನಿಮಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಸ್. ದಯವಿಟ್ಟು ನಮಗೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಬೆನ್ನೆಲುಬಾಗುತ್ತೆ. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಹ ವಿಷಯವನ್ನು ಮುಟ್ಟಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.